वेदिने रामाय रामभद्राय रामचंद्राय वेधसे रघुनाथाय नाथाय सीताया पते नमः। मनोजं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। अतातो ब्रह्मजिज्ञासा ओम अतातो ब्रह्मजिज्ञासा ओम। श्रीगुरुभ्यो नमः। हरि ओम। ಭೀಮಸೇನ ಇನ್ನೇನು ಬಕಾಸುರ ಅಷ್ಟು ದೂರದಲ್ಲಿ ಕಾಣಲಿಕ್ಕೆ ಇದಾನೆ ಅಂತ ಹೇಳುವಾಗಲೇ ಬಂಡಿ ನಿಲ್ಲಿಸಿ ಮೊದಲೇ ನೈವೇದ್ಯ ಮಾಡಿ ಆಗಿದೆ ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಹೇಳಿ ತುಳಸಿ ಹಾಕಿ ಆಗಿದೆ ಆ ನೈವೇದ್ಯ ವಿಶೇಷವನ್ನು. ಸೊ ಎಲ್ಲ ತಿಂದು ಮುಗಿಸಿದ ಬಕಾಸುರ ಓಡಿ ಬಂದು ಏನು ನೋಡ್ತಾನೆ, ಇದು ಎಲ್ಲ ತಿಂದಾಯಿತು, ದೊಡ್ಡ ದೊಡ್ಡ ಮರಗಳನ್ನು ತಂದು ಭೀಮನ ಮೇಲೆ ಹಾಕಿ ಕೊಂದು ಬಿಡ್ತೇನೆ ಅಂತ ಹೇಳಿದ್ರೆ ಭೀಮನು ಎಡ ಕೈಯಿಂದಲೇ ಅವುಗಳನ್ನೆಲ್ಲ ತಡೆ ಹಿಡಿದು ಬಲ ಕೈಯಿಂದ ಎಲ್ಲ ಮುಗಿಸಿಬಿಟ್ಟ. ಎಲ್ಲ ಮುಗಿಸಿ ಯುದ್ಧ ಶುರುವಾಯಿತು ಬಕಾಸುರನಿಗೂ ಭೀಮನಿಗೂ. ಸೊ ಅವನು ದೊಡ್ಡ ದೊಡ್ಡ ಮರಗಳನ್ನು ಕಿತ್ತು ಇವನ ತಲೆ ಮೇಲೆ ಹಾಕೋದು, ಇವನು ಅದೇ ಮಾಡ್ತಾನೆ. ಅವನು ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿ ಇವನ ತಲೆ ಮೇಲೆ ಹಾಕುವಂಥದ್ದು, ಇವನು ಅದೇ ಮಾಡ್ತಾನೆ. ಸೊ ಅವನು ದೊಡ್ಡ ದೊಡ್ಡ ಪರ್ವತ ಶಿಖರವನ್ನು ತರೋದು, ಇವನ ತಲೆ ಮೇಲೆ ಹಾಕೋದು, ಇವನು ಅದನ್ನೇ ಮಾಡ್ತಾನೆ. ಸೊ ಹೀಗೆ ಭೀಮ ಆಚರಣೆ ಮಾಡ್ತಾನೆ. ಇನ್ನು ಇವನನ್ನು ಇದೆಲ್ಲ ಆಟ ಆಡಿದ್ದು ಸಾಕು ಅಂತೇಳಿ ಏನು ಮಾಡಿದ, ಅವನನ್ನು ತೆಗೆದು ಅಪ್ಪಳಿಸಿದ, ಭೂಮಿಗೆ ಅಪ್ಪಳಿಸಿಬಿಟ್ಟು ಅವನ ಒಂದು ಕಾಲನ್ನು ತನ್ನ ಕಾಲಿಂದ ಒತ್ತಿ ಹಿಡಿದು ಇನ್ನೊಂದು ಕಾಲಿಂದ ಅವನನ್ನು ಎರಡು ಸೀಳಾಗಿ ಮಾಡಿಬಿಟ್ಟ. ಹೇಗೆ ಕೃಷ್ಣನು ಬಕಪಕ್ಷಿಯನ್ನು ಕೊಲ್ಲುವಾಗ ಬಕಾ ಪಕ್ಷಿ ಅನ್ನುವಂಥ ಅಸುರ ನಾನು ಕೃಷ್ಣ ತನ್ನ ಬಾಲ್ಯದಲ್ಲಿ ಯಾರು ಕಂಸ ಕಳಿಸಿದ್ದು ಕೊಲ್ಲಲಿಕ್ಕೆ ಅಂತ ಕೃಷ್ಣನನ್ನು, ಆ ಬಕಪಕ್ಷಿಯನ್ನು ಹೇಗೆ ಎರಡು ಕೊಕ್ಕುಗಳಿಂದ ಹೀಗೆ ಸೀಳಿ ಕೃಷ್ಣ ಕೊಂದಿದ್ದಾನೋ ಹಾಗೆ ವಾಯುದೇವರ ಅವತಾರನಾದ ಭೀಮಸೇನ ಈ ಬಕಾಸುರನನ್ನು ಅದೇ ರೀತಿ ಸೀಳಿದ. ಒಂದು ತನ್ನ ಕಾಲಿಂದ ಅವನ ಒಂದು ಕಾಲನ್ನು ಒತ್ತಿ ಹಿಡಿದು ಇನ್ನೊಂದು ಕಾಲನ್ನು ಎರಡು ಕೈಯಿಂದ ಹಿಡಿದು ಅದನ್ನು ಏನು ಮಾಡಿದ, ಕಂಠದವರೆಗೆ ಮೇಲವರೆಗೆ ಸೀಳಿಬಿಟ್ಟ. ಸೀಳಿ ಆಯಿತು. ಆ ನಂತರ ಅವನ ಜೀವಾತ್ಮ ಹೋಗ್ತದೆ. ಎಲ್ಲಿಗೆ ಹೋಗಿ ನರಕಕ್ಕೋಯ್ತು, ನೋಡಿತು, ಅಲ್ಲಿ ಎಲ್ಲ ಮುಂದೆ 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 ಅಂತೇಳಿದರೆ ನಿನಗೆ ಲಾಸ್ಟ್ ಇದ್ದು ಅಂಧತಮ, ಏನದು ಉರುತಮ. ಉರುತಮ ಅಂತೇಳಿದರೆ ಅತ್ಯಂತ ಹೀನಾಯವಾದದ್ದು. ಅಲ್ಲಿ ಲೇಷ ಮಾತ್ರವೂ ಸುಖ ಇಲ್ಲ, ಅಲ್ಲಿ ಲೇಷ ಮಾತ್ರವೂ ಬೆಳಕಿಲ್ಲ. ಅಂಧತಮ, ಉರುತಮ, ಕತ್ತಲು ಇರುವಂಥದ್ದು, ದುಃಖವೇ ದುಃಖ. ಆ ಅಂಧತಮಸ್ಸಿಗೆ ಹೋಗಿ ಬಿದ್ದ ಯಾರು, ಈ ಬಕಾಸುರ. ಅವನ ಶವ ಮಾತ್ರ ಇಲ್ಲಿ ಉಂಟು, ಅಲ್ಲಿವರೆಗಾಗಿದೆ. ಸೊ 91ನೇ ಶ್ಲೋಕ ಆಗಿದೆ. 92ನೇ ಶ್ಲೋಕ ಮೇಲೆ ತಮಕ್ಷತ ಬಲೋ ಜಗದಂತ ಕಂಸ ಯೋ ರಾಕ್ಷಸೋ ನವಶ ಆಸ ಜರಾಸುತಸ್ಯ ಭೌಮಸ್ಯ ಪೂರ್ವಮಪಿ ನೋ ಭರತಸ್ಯ ರಾಜ್ಞೋ ಭೀಮೋ ನ್ಯಥಾಪಯದಮುಷ್ಯ ಶರೀರಮಗ್ರೆ. 92ನೇ ಶ್ಲೋಕ. ಯಾವ ಬಕರಾಕ್ಷಸನು ಜರಾಸಂಧನಿಗೂ ನರಕಾಸುರನಿಗೂ ಕೂಡ ಅಧೀನನು ಆಗಲಿಲ್ಲವೋ, ರಾಮಾವತಾರದಲ್ಲಿಯೂ ಭರತರಾಜನ ಅಧೀನದಲ್ಲಿ ಇರಲಿಲ್ಲವೋ, ಜಗತ್ತಿಗೆ ವಿನಾಶಕನಾದ ಆ ಬಕಾಸುರನನ್ನು ಅವಿನಾಶಿಯಾದ ಬಲವುಳ್ಳ ಆ ಭೀಮನು ಸಂಹಾರ ಮಾಡಿ ಈ ಬಕಾಸುರನ ಶರೀರವನ್ನು ಏಕಚಕ್ರ ನಗರದ ಮುಂಭಾಗದಲ್ಲಿ ಸ್ಥಾಪಿಸುತ್ತಾನೆ. ಹತ್ವಾ ತಮಕ್ಷತ ಬಲೋ ಜಗದಂತ ಕಂಸ ಯೋ ರಾಕ್ಷಸೋ ನ ವಶ ಆಸ ಜರಾಸುತಸ್ಯ ಭೌಮಸ್ಯ ಪೂರ್ವಂ ಅಪಿ ನೋ ಭರತಸ್ಯ ರಾಜ್ಞೋ ಭೀಮೋ ನ್ಯಧಾಪಯತ್ ಅಮುಷ್ಯ ಶರೀರಮಗ್ರೆ. ಹತ್ವಾ ಅಂದರೆ ಅವನನ್ನು ಕೊಂದು, ತಮ್ ಹತ್ವಾ. ತಮ್ ಅಂದರೆ ಯಾರು, ಜಗದಂತಕಂ, ಜಗತ್ತಿಗೇ ಕಂಟಕಪ್ರಾಯನಾದ ಬಕಾಸುರ. ಸಾಮಾನ್ಯದವಲ್ಲ, ಇಡೀ ಪ್ರಪಂಚಕ್ಕೆ ಕಂಟಕವ ಅಂತೇಳಿದರೆ ಪ್ರತಿದಿನ ಒಂದೊಂದು ಕುಟುಂಬದಿಂದ ಬಂಡಿ ಅನ್ನ, 2 ಎತ್ತುಗಳು, ಆ ಮನುಷ್ಯ, ಇಷ್ಟು ಜನ ಅಲ್ಲಿಗೆ ಹೋದವರು ವಾಪಸ್ ಬರುವುದಿಲ್ಲ. ಸೊ ಇಂತಹ ಪರಿಸ್ಥಿತಿ ಇತ್ತು.
ಸೊ ಅಂತಹ ಇಡೀ ದೇಶಕ್ಕೆ ಕಂಟಕ, ಜಗದಂತಕಂ, ಜಗತ್ತಿಗೆ ಅಂತಕಪ್ರಾಯ, ಜಗತ್ತಿಗೆ ಮಹಾಕಂಟಕ, ಮಹಾಪಾಪಿಷ್ಟ, ಮಹಾಕ್ರೂರಿಯಾದ ನರಭಕ್ಷಕನಾದ ಆ ಬಕಾಸುರನನ್ನು ಈ ಭೀಮಸೇನಿಗೆ ಹೇಳ್ತಾರೆ ಅಕ್ಷತ ಬಲಹ. ಅಕ್ಷತ ಬಲಹ ಅಂತ ಹೇಳಿದರೆ, ಈಗ ಅಂಥ ಬಕಾಸುರನನ್ನು ಕೊಂದಾಗ ಭೀಮಸೇನನ ಮೈಯಲ್ಲಿ ಒಂದಾದರೂ ಗಾಯ ಆಗಿದೆಯಾ ಅಂತ ಕೇಳಿದರೆ ಇಲ್ಲವೇ ಇಲ್ಲ. ಅಕ್ಷತ ಬಲ, ಕ್ಷತ ಅಂದರೆ ಗಾಯ, ಒಂದು ಗಾಯ ಕೂಡವೂ ಆಗದೆ ಏನು ಮಾಡಿದ ಆ ಬಕಾಸುರ, ಅಂಥ ಉಗ್ರ ಬಕಾಸುರನನ್ನು ಕೊಂದು ಹಾಕಿದ. ಅಥವಾ ಅಕ್ಷತ ಬಲ ಅಂತ ಹೇಳಿದರೆ ಯಾವುದು ಬಲ ಕಡಿಮೆನೇ ಆಗೋದಿಲ್ವೋ ಅಕ್ಷತ ಅಂದರೆ ಅದು ಕ್ಷೀಣಿಸುವುದೇ ಇಲ್ಲ, ಅಂಥ ಬಲಿಷ್ಠ ಯಾರು ಭೀಮಸೇನ ಏನು ಮಾಡಿದ ಈ ಬಕಾಸುರನನ್ನು ಕೊಂದ. ಜಗದಂತಕಂ, ಜಗತ್ತಿಗೆ ಕಂಟಕಪ್ರಾಯನಾದ ಬಕಾಸುರನನ್ನು. ಯಾವ ರಾಕ್ಷಸ ಜಗತ್ತಿಗೆ ಕಂಟಕ ಮಾತ್ರ ಅಲ್ಲ, ಅವ ಹೆದರಿದ್ದು ಅಂತೇಳಿದರೆ ಶ್ರೀರಾಮನ ಬಾಣಕ್ಕೆ ಮಾತ್ರ. ಮತ್ತೆ ಯಾವ ರಾಕ್ಷಸನು ನ ವಶ ಆಸ ಜರಾಸುತಸ್ಯ. ಜರಾಸಂಧ ಅಂತೇಳಿದರೆ ಎಲ್ಲರೂ ಹೆದರ್ತಾರೆ. ಎಲ್ಲ ದುಷ್ಟರಿಗೆ ಲೀಡರ್ ಯಾರಂದರೆ ಜರಾಸಂಧ. ಅವನು ಕರೆದರೆ ಎಲ್ಲ ದುಷ್ಟರಾಜರು ಓಡಿ ಬರ್ತಾರೆ. ಅಂಥ ಜರಾಸಂಧ ಅಪ್ರತಿಮ ಬಲ ಇರುವಂಥವನು. ಆ ಜರಾಸಂಧನ ವಶಕ್ಕೆ ಕೂಡ ಈ ಬಕಾಸುರ ಬರಲಿಲ್ಲ, ಅಂದರೆ ಅವನು ಹೇಳಿದಾಗೆ ಕೂಡ ಇವನು ಕೇಳಲಿಲ್ಲ. ಸೊ ಯಾವ ರಾಕ್ಷಸನು ನ ವಶ ಆಸ ಜರಾಸುತಸ್ಯ. ಜರಾಸುತ ಅಂದರೆ ಜರಾಸಂಧ, ಜರಾಸುತಸ್ಯ ಅಂದರೆ ಜರಾಸಂಧನ ವಶ ನ ಆಸ, ವಶಕ್ಕೆ ಈ ರಾಕ್ಷಸ ಬರಲಿಲ್ಲ ಅಂತೇಳಿದರೆ ಅವನಿಗೂ ಹೆದರಲಿಲ್ಲ ಅಂತ. ನಂತರ ಭೌಮಸ್ಯ ಅಂತೇಳಿದರೆ ನರಕಾಸುರ. ಆ ನರಕಾಸುರನಿಗೆ ಹೆದರಿದ್ದಾನ? ಇಲ್ಲ, ನರಕಾಸುರನಿಗೂ ಹೆದರಲಿಲ್ಲ. ಪೂರ್ವಂ ಅಪಿ ನೋ ಭರತಸ್ಯ ಅಂದರೆ ಮೊದಲು ಯಾರಿದ್ದ, ಈ ದುಷ್ಯಂತನ ಮಗ ಭರತ ರಾಜ್ಯ ಆಳ್ತಾ ಇದ್ದಲ್ವ, ಆ ಭರತನಿಗೆ ಹೆದರಿದ್ದಾನ ಅಂದರೆ ಭರತನಿಗೂ ಹೆದರಲಿಲ್ಲ, ಯಾರಿಗೂ ಹೆದರಲಿಲ್ಲ. ಶ್ರೀರಾಮಚಂದ್ರನ ಬಾಣಕ್ಕೊಂದು ಹೆದರಿ ಭೂಗತನಾಗಿದ್ದ. ರಾಮಾವತಾರ ಮುಗಿದ ಮೇಲೆ ಇವರೆಲ್ಲ ತಲೆ ಎತ್ತಿದ್ರು, ಯಾರಿಗೂ ಹೆದರಲಿಲ್ಲವ. ಭರತಸ್ಯ ರಾಜ್ಞಃ ಅಂತೇಳಿದರೆ ಇಷ್ಟು ಜನ ರಾಜರು ಒಬ್ಬರಿಗೂ ಹೆದರದವನು. ಅಂಥ ನರಭಕ್ಷಕನಾದ ಉಗ್ರನಾದ ಆ ರಾಕ್ಷಸನನ್ನು, ಯಾರನ್ನ ಬಕಾಸುರನನ್ನು ಭೀಮಃ ನ್ಯಧಾಪಯತ್. ನ್ಯಧಾತ್ ಅಂದರೆ ಇಟ್ಟ ಅಂತ. ನ್ಯಧಾಪಯತ್ ಅಂದರೆ ಇಡುವ ಹಾಗೆ ಮಾಡಿದ. ಎಲ್ಲಿ ಎಳ್ಕೊಂಡು ಹೋಗಿದ್ದಾನವ ಶವವನ್ನು, ಯಾರನ್ನು ಬಕಾಸುರನ ಶವವನ್ನು ಎಳ್ಕೊಂಡು ಹೋಗಿದ್ದಾನೆ. ಯಾಕಂತೇಳಿದರೆ ಎಲ್ಲರೂ ನೋಡಬೇಕಲ್ವ, ಯಾಕಂತೇಳಿದರೆ ಪೀಡೆ ತೊಲಗಿತು ಅಂತ, ಅದಕ್ಕೋಸ್ಕರ. ಸೊ ಭೀಮಃ ನ್ಯಧಾಪಯತ್, ಅವನ ಬಕಾಸುರನ ಶವವನ್ನು ಎಳ್ಕೊಂಡು ಹೋಗಿದ್ದಾನೆ. ಯಾಕಂತೇಳಿದರೆ ಇಷ್ಟು ತನಕ ಹೋದವರು ವಾಪಸ್ ಬರ್ತಿರಲಿಲ್ಲ, ಈ ಸಲ ಬಂಡಿಯು ವಾಪಸ್ ಬಂದಿದೆ, ಎತ್ತುಗಳು ವಾಪಸ್ ಬಂದಿದ್ದಾವೆ, ಬಂಡಿ ಹೊಡ್ಕೊಂಡು ಹೋದ ಭೀಮಸೇನನು ವಾಪಸ್ ಬಂದಿದ್ದಾನೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗಬೇಕು. ಬಕಾಸುರ ಸತ್ತ ಅನ್ನುವಂಥ ವಿಷಯ ಗೊತ್ತಾಗಬೇಕು. ಅದು ಯಾರೂ ನಂಬುವುದಿಲ್ಲ. ಬಕಾಸುರ ಸತ್ತ ಅಂತೇಳಿದರೆ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು ತಮಾಷೆ ಮಾಡ್ತಾ ಇದ್ದಾರೆ. ಬಕಾಸುರನನ್ನು ಅವ ಸತ್ತ ಅಂತೇಳಲಿಕ್ಕೆ, ಅವನನ್ನು ಕೊಲ್ಲಲಿಕ್ಕೆ ಈ ಭೂಮಿಯಲ್ಲಿ ಹುಟ್ಟಿದವರು ಯಾರಿದ್ದಾರೆ ಅಂತ ಎಲ್ಲರೂ ಎಣಿಸ್ತಾ ಇರೋದು. ಬಕಾಸುರನನ್ನು ಕೊಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ದರಿಂದ ಬಕಾಸುರ ಸತ್ತಿದ್ದಾನೆ ಅನ್ನುವಂಥದ್ದು ಈ ಊರಿನ ಜನರಿಗೆ ಕನ್ಫರ್ಮ್ ಆಗಬೇಕಲ್ವ, ಅದಕ್ಕೋಸ್ಕರ ಏನು ಮಾಡಿದ, ಆ ಶವವನ್ನು ಎಳ್ಕೊಂಡು ಬಂದಿದ್ದಾನೆ. ಎಳ್ಕೊಂಡು ಬಂದು ಇಡಿಸಿದ. ನ್ಯಧಾಪಯತ್, ನ್ಯಧಾತ್ ಅಂದರೆ ಇಟ್ಟ ಅಂತ. ಅವನಿಟ್ಟದಲ್ಲ, ಊರಿಗೆ ತಂದಿದ್ದಾನೆ ಅಷ್ಟೇ ಎಳ್ಕೊಂಡು, ಉಳಿದದ್ದೆಲ್ಲ ಬಾಕಿದವರು ಮಾಡಿ ಅಂತ ಹೇಳಿದ್ದಾನೆ. ಸೊ ಬಾಕಿದವರಿಗೆ ಎಲ್ಲಿಗೆ ಇಟ್ಟಿದ್ದಾರೆ? ನ್ಯಧಾಪಯತ್ ಅಮುಷ್ಯ ಶರೀರಂ ಅಗ್ರೆ. ಅಗ್ರೆ ಅಂದರೆ ಊರಿನ ಹೆಬ್ಬಾಗಿಲು. ಆ ಹೆಬ್ಬಾಗಿಲಿನಲ್ಲೇ
ಅಂತೇಳಿದರೆ ಅಲ್ಲೇ ಪಕ್ಕದಲ್ಲಿ ಆ ಹೆಬ್ಬಾಗಿಲಿನ ಪಕ್ಕದಲ್ಲೇ ಎಲ್ರಿಗೂ ಗೊತ್ತಾಗಬೇಕು, ಊರಿಗೆ ಬರುವವರು ಹೋಗುವವರು ಎಲ್ರಿಗೂ ಗೊತ್ತಾಗಬೇಕಂತ ದೊಡ್ಡದಾಗಿ ಅವನ ಬಕಾಸುರನ ಆ ಶವವನ್ನು ಇರಿಸಿದ ಅಂತ. ಏಕಚಕ್ರ ನಗರದ ಹೆಬ್ಬಾಗಿಲಿನ ಮುಂಭಾಗದಲ್ಲಿ ಇರಿಸಿದ. ಯಾವುದನ್ನು? ಬಕಾಸುರನ ದೇಹ. ಬಕಾಸುರನ ದೇಹ ಅಂದರೆ ಶವವನ್ನು ಇರಿಸಿದ. ಸೊ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಪ್ರಭಂಜನಾಚಾರ್ಯರು, ಅಕ್ಷಯ ಬಲಶಾಲಿಯಾದ ಭೀಮಸೇನ, ಯಾರ ಬಲವು ಕ್ಷತವೇ ಆಗುವುದಿಲ್ವೋ, ಕ್ಷಯವೇ ಆಗುವುದಿಲ್ವೋ ಅಂತಹ ಅಕ್ಷಯವಾದ ಬಲವುಳ್ಳ ಭೀಮಸೇನನು ಜಗತ್ತಿಗೆ ನಾಶಕಪ್ರಾಯ ಕಂಟಕಪ್ರಾಯನಾಗಿದ್ದ ಬಕಾಸುರನನ್ನು ಸಂಹರಿಸಿದ. ಹತ್ವಾ ಸಂಹರಿಸಿ ಅಂತ ಹೇಳ್ತಾರೆ. ಆ ಬಕಾಸುರ ಇದ್ದಾನಲ್ಲ, ಯೋ ರಾಕ್ಷಸ, ಯಾವ ರಾಕ್ಷಸ ಅವನು ಯಾರಿಗೂ ವಶನಾಗಲಿಲ್ಲ. ಇಷ್ಟು ತನಕ ಜರಾಸಂಧನಿಗೂ ವಶನಾಗಲಿಲ್ಲ, ನರಕಾಸುರನಿಗಾಗಲಿ, ರಾಜನಾದ ಭರತನಿಗಾಗಲಿ. ರಾಜ್ಞ ಭರತಸ್ಯ ಅಂತೇಳಿದರೆ ದುಷ್ಯಂತನ ಮಗ ಭರತ ಅಂತೇಳಿದರೆ ಅವನ ಭರತ ರಾಜ್ಯ ಆಳ್ತಿದ್ದ, ಆದ್ದರಿಂದಲೇ ನಮ್ಮ ದೇಶಕ್ಕೆ ಭಾರತ ಅಂತ ಆಗಿದ್ದು. ಆ ಭರತನಿಗೂ ಎದುರ್ತಿರಲಿಲ್ಲ ಬಕಾಸುರ ಅಂತೇಳಿದರೆ ಯಾರಿಗೂ ವಶನಾಗದವನನ್ನು ಭೀಮಸೇನ ಇವತ್ತು ಕೊಂದು ಹತ್ವ ಏನು ಮಾಡಿದ, ಆ ಶವವನ್ನು ಎಳ್ಕೊಂಡು ಬಂದು ಎಲ್ಲಿ ಇಡಿಸಿದ ಅಂತ ಹೇಳಿದರೆ ಅವನ ದೇಹವನ್ನು ಊರ ಮುಂಭಾಗದಲ್ಲಿ ಹೆಬ್ಬಾಗಿಲಿನಲ್ಲಿ ನಿಲ್ಲಿಸಿದ. ಅದನ್ನು ತಂದು ಇಡಿಸಿದ ಅಥವಾ ನೇತು ಹಾಕಿದ. ಯಾವುದನ್ನು? ಬಕಾಸುರ ಶರೀರ. 2 ಸೀಳಾಗಿದೆ, ಸೀಳಾದದ್ದನ್ನು ಇಟ್ಟಿದ್ದಾನೆ ಅನ್ನುವಂಥದ್ದು. ಸೊ ಅಲ್ಲಿಂದ 93ನೇ ಶ್ಲೋಕ ಮೇಲೆ ಪ್ರತಿನಿಧಾಯ ಪುರಸ್ಸ ಭೀಮಃ ಸ್ನಾತ್ವಾ ಜಗಾಮ ನಿಜ ಸೋದರ ಪಾರ್ಶ್ವಮೇವ ಶುತ್ವಾಸ್ಯ ಕರ್ಮ ಪರಮಂ ತುತುಷು ಸಮೇತ ಮಾತ್ರ ಚತೆ ತದನು ಭೀತಿಯುತ ಪುರಸ್ತಾಃ. 93ನೇ ಶ್ಲೋಕ. ಆ ಭೀಮನು ಆ ಮೃತ ಶರೀರವನ್ನು ಪಟ್ಟಣದ ದ್ವಾರದಲ್ಲಿಯೇ ಇಟ್ಟು ಸ್ನಾನ ಮಾಡಿಕೊಂಡು ತನ್ನ ಸಹೋದರರಾದ ಧರ್ಮರಾಜಾದಿಗಳ ಸಮೀಪಕ್ಕೆ ಬರುತ್ತಾನೆ. ಧರ್ಮಾದಿಗಳು ಭೀಮನು ಬಂದ ಮೇಲೆ ಈ ಭೀಮನ ಉತ್ಕೃಷ್ಟವಾದ ಕರ್ಮವನ್ನು ಕೇಳಿ ತಾಯಿಯಿಂದ ಕೂಡಿದವರಾಗಿ ಬಹಳ ಸಂತೋಷ ಪಡುತ್ತಾರೆ. ದ್ವಾರ್ಯೇವ ತತ್ಪ್ರತಿನಿಧಾಯ ಪುನಃ ಸ ಭೀಮಃ ಸ್ನಾತ್ವಾ ಜಗಾಮ ನಿಜ ಸೋದರ ಪಾರ್ಶ್ವಮೇವ ಶುತ್ವಾ ಅಸ್ಯ ಕರ್ಮ ಪರಮಂ ತುತುಷುಃ ಸಮೇತ ಮಾತ್ರಾ ಚ ತೇ ತದನುವೌರುರತಃ ಪುರಸ್ಥಾಃ. ದ್ವಾರ್ಯೇವ, ದ್ವಾರಿ, ದ್ವಾರಿ ಅಂತ ಹೇಳಿದರೆ ದ್ವಾರದಲ್ಲಿ ಅಂದರೆ ಹೆಬ್ಬಾಗಿಲಿನಲ್ಲಿ. ದ್ವಾರಿ ಏವ, ಹೆಬ್ಬಾಗಿಲಿನಲ್ಲೇ. ತತ್, ಆ ಶವವನ್ನು ಪ್ರತಿನಿಧಾಯ ಇರಿಸಿದ. ನಿಧಾಯ ನ್ಯಧಾತ್. ಸೊ ಇದು ನ್ಯಧಾಪಯತ್, ಇರಿಸಿದ. ಪ್ರತಿನಿಧಾಯ. ಆಮೇಲಿಂದ ಸರಿ ಒಂದು ಕೆಲಸ ಆಯಿತು ಅಂತೇಳಿ ಪುನಃ ಸ ಭೀಮಃ ಸ್ನಾತ್ವ, ಸ್ನಾನಕ್ಕೆ ಹೋದ. ಯಾಕಂತೇಳಿದರೆ ಆ ಹೆಣವನ್ನು ಇದು ಎಳ್ಕೊಂಡು ಬಂದದ್ದಲ್ಲ, ಆದರೆ ಇನ್ನು ಸ್ನಾನ ಮಾಡಬೇಕು ಅಂತೇಳಿ ಭೀಮ ಸ್ನಾನ ಮಾಡಿ ಬಂದು ಸ್ನಾತ್ವ ಜಗಾಮ, ಸ್ನಾನ ಮಾಡಿ ಬಂದು ಮಡಿಯಲ್ಲಿ ಪವಿತ್ರನಾಗಿ ತನ್ನ ಸೋದರರಿಗೆ ಮತ್ತು ತಾಯಿಗೆ ಕುಂತಿದೇವಿಗೆ ವಿಷಯ ತಿಳಿಸಲಿಕ್ಕೆ ಬಂದ. ನಿಜ ಸೋದರ ಪಾರ್ಶ್ವಂ, ನಿಜ ಅಂದರೆ ತನ್ನ ಸೋದರರ ಹತ್ತಿರ ಬಂದಿದ್ದಾನೆ. ಬಂದು ಅದನ್ನು ಹೇಳಿದ್ದಾನೆ. ಸೊ ತಾಯಿಗೆ ಮತ್ತು ಸೋದರರಿಗೆ. ಶುತ್ವ ಅಸ್ಯ ಕರ್ಮ ಪರಮಂ, ಈ ಸುದ್ದಿ ಕೇಳಿ ಬಹಳ ಸಂತೋಷಗೊಂಡರು. ಅಸ್ಯ ಪರಮಂ ಕರ್ಮ, ಇದು ಸಾಮಾನ್ಯದ ಕೆಲಸವ, ಇದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಪರಮಂ ಕರ್ಮ, ಪರಮಂ ಅಂದರೆ ಅತ್ಯಂತ ಶ್ರೇಷ್ಠವಾದ ಕೆಲಸ. ಸೊ ಪರಮಂ ಕರ್ಮ ಶ್ರುತ್ವ, ಈ ವಿಷಯವನ್ನು ಕೇಳಿ ತುತುಷುಹು, ಸಂತೋಷ, ತೋಷ
ತುಷು. ಸೊ ತುಷುಹು ಅಂತ ಹೇಳಿದರೆ ಬಹಳ ಸಂತೋಷಗೊಂಡರು. ಸೊ ಯಾರು? ಎಲ್ಲ ಸಹೋದರರು ಮತ್ತು ತಾಯಿ ಸಮೇತ ಮಾತ್ರ ಸಹೋದರರು ತಾಯಿಯ ಒಟ್ಟಿಗೆ ಎಲ್ಲಿ ಬಂದರು? ನೋಡಲಿಕ್ಕೆ ಬಂದರು. ಚತೆ ತತ್ ಅನುವವೃಹು ಅತಃಪುರಸ್ಥ. ಎಲ್ಲಿ? ನಮಗೆ ನೋಡಬೇಕು, ಅವನ ಸತ್ತೋದ ಆ ಶವವನ್ನು ನೋಡಬೇಕಂತ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದರೆ ಎಲ್ಲ ನೋಡಲಿಕ್ಕೆ ಎಲ್ಲ ಊರಿನವರು ಇದ್ದಾರೆ. ಪುರಸ್ತಾಹ. ಪುರಸ್ತಾಹ ಅಂತೇಳಿದರೆ ಆ ಏಕಚಕ್ರ ನಗರದ ಎಲ್ಲ ಪ್ರಜೆಗಳು, ಜನರು, ಪಕ್ಕದ ಗ್ರಾಮದವರು ಎಲ್ಲ ಬಂದಿದ್ದಾರೆ. ಯಾಕಂತೇಳಿದರೆ ಈ ಸುದ್ದಿ ಇದು ಯಾವ ಥರ ಹರಡಿದೆ ಅಂತೇಳಿದರೆ ಕಾಡ್ಗಿಚ್ಚಿನ ಥರ ಹರಡಿದೆ. ಯಾಕಂದರೆ ನಾಳೆಯಿಂದ ಬಕಾಸುರನಿಗೆ ಕಳಿಸ್ಲಿಕ್ಕೆ ಇಲ್ಲ, ನಾಳೆಯಿಂದ ಬಕಾಸುರನಿಗೆ ಯಾರನ್ನೂ ಕಳಿಸ್ಲಿಕ್ಕೆ ಇಲ್ಲ ಅನ್ನುವಂಥ ಸುದ್ದಿ ಎಂತೇಳಿದರೆ ಎಲ್ಲ ಹರಡಿದೆ. ಎಲ್ಲ ಸುತ್ತ ಎಲ್ಲ ಗ್ರಾಮಗಳಿಗೂ ಹರಡಿಬಿಟ್ಟು ಎಲ್ಲರೂ ಓಡಿ ಬಂದಿದ್ದಾರೆ. ನಾವು ನೋಡಬೇಕು, ನಿಜವಾಗಿ ಸತ್ತಿದ್ದು ಹೌದಾ ಅಲ್ವಾ ಅಂತ ಯಾರಿಗೂ ಧೈರ್ಯ ಇಲ್ಲ, ನಂಬಲಿಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಸುದ್ದಿಯನ್ನು ಹೇಗೆ ನಂಬುದು? ನಮ್ಮ ಕಣ್ಣಾರೆ ನೋಡಬೇಕಂತ ಎಲ್ಲ ಓಡಿ ಬಂದಿದ್ದಾರೆ. ಪುರಸ್ತಾಹ. ಆ ಪುರದ ಜನರು, ಹತ್ತಿರದ ಗ್ರಾಮದ ಜನರು ಎಲ್ಲರೂ ಬಂದಿದ್ದಾರೆ. ಬರುವಾಗ ಹೇಗೆ ಬಂದಿದ್ದಾರೆ ಅಂದರೆ ವವೃರತಃ ಅಥವಾ ಭೀತಿಯುತಾಹ. ಭೀತಿಯುತಾಹ ಅಂತೇಳಿದರೆ ಭೀತಿ ಅಂದರೆ ಭಯ, ಭೀತಿಯುತಾಹ ಅಂತೇಳಿದರೆ ನಡುಕಿಕೊಂಡೇ ಬಂದಿದ್ದಾರೆ. ಅಂತೇಳಿದರೆ ಎಲ್ಲಿ ಸತ್ತು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಇವ ಜೀವವಾಗಿ ಅಲ್ಲೇ ತಿಂದುಬಿಡ್ತಾನೆ ನಮ್ಮನ್ನು ಅಂತೇಳಿದರೆ ಕೈಕಾಲು ನಡುಗುತ್ತಾ ಇದೆ, ಆದರೂ ಬರ್ತಾ ಇದ್ದಾರೆ. ಹೌದಂತೆ, ಅಲ್ಲ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಏನು ಗೊತ್ತಿಲ್ಲ ಅಂತೇಳಿದರೆ ಸತ್ತು ಹೋಗಲಿಲ್ಲ ಅಂತ ಹೇಳಿದ್ರೆ ನಾವು ವಾಪಸ್ ಹೋಗೋದಿಲ್ಲ, ನಮ್ಮನ್ನು ತಿಂದುಬಿಡ್ತಾನೆ ಅಂತೇಳಿಬಿಟ್ಟು ಹೆದರ್ಕೊಂಡು ಆದರೂ ಕುತೂಹಲದಲ್ಲಿ ನೋಡಿಯೇ ಬಿಡಬೇಕಂತ ಬಂದಿದ್ದಾರೆ. ಸೊ ವವೃರತಃ ಅಂತ ಕೆಲವು ಪುಸ್ತಕದಲ್ಲಿದೆ, ಭೀತಿಯುತಾಹ ಅಂತ ಇನ್ನೊಂದು ಪುಸ್ತಕದಲ್ಲಿದೆ. ಈ ನಾರಾಯಣ ಇವರ ತಂತ್ರಿಗಳ ಪುಸ್ತಕದಲ್ಲಿ ಎರಡೂ ಇದೆ, ಭೀತಿಯುತಾಹ ವವೃರತಃ ಅಂತೇಳಿದರೆ. ಸೊ ಎಲ್ಲರೂ ನಡುಕಿಕೊಂಡು ಹೌದೋ ಅಲ್ವೋ, ಅದು ಸತ್ತೋದದ್ದು ನಿಜ ಅಥವಾ ಸುಳ್ಳು ಅಂತ ಸಂದೇಹದಲ್ಲಿ ಹೆದರಿಕೊಂಡು ಭೀತಿಯಿಂದ ಆದರೂ ನೋಡಬೇಕೆಂಬ ಕುತೂಹಲದಿಂದ ಎಲ್ಲ ಬಂದಿದ್ದಾರೆ. ಈ ಕಡೆಯಿಂದ ಭೀಮಸೇನ ಮತ್ತು ಅವನ ಸಹೋದರರು ಕುಂತಿದೇವಿ ಅವರು ಬಂದಿದ್ದಾರೆ. ಅಲ್ಲಿಗೆ ಈ 93ನೇ ಶ್ಲೋಕಕ್ಕೆ ಊರ ಹೆಬ್ಬಾಗಿಲಿನ ಬಳಿಯೇ ಅವನ ಶವವನ್ನು ನಿಲ್ಲಿಸಿ ದ್ವಾರ ಅಂದರೆ ಹೆಬ್ಬಾಗಿಲು, ಊರಿನ ಹೆಬ್ಬಾಗಿಲು. ದ್ವಾರಿ ಅಂದರೆ ಹೆಬ್ಬಾಗಿಲಿನಲ್ಲಿ, ಸಪ್ತಮಿ ವಿಭಕ್ತಿ. ಅಲ್ಲಿ ಆ ಶವವನ್ನು ಇರಿಸಿ ತತ್ ಪ್ರತಿನಿಧಾಯ. ಸೊ ಆಮೇಲಿಂದ ಭೀಮಸೇನ ಸ್ನಾನ ಮಾಡಿ ಸ್ನಾತ್ವ ಅಂದರೆ ಸ್ನಾನಂ ಕೃತ್ವ, ಸ್ನಾನ ಮಾಡಿ ತನ್ನ ಸಹೋದರರ ಬಳಿಗೆ ತೆರಳಿದ. ನಿಜ ಸೋದರ ಪಾರ್ಶ್ವ, ತನ್ನ ಸೋದರರ ಪಾರ್ಶ್ವ ಅಂದರೆ ಹತ್ತಿರ ಹೋಗಿದ್ದಾನೆ. ಈ ಭೀಮಸೇನನ ಮಹತ್ತರವಾದ ಕಾರ್ಯವನ್ನು ಕೇಳಿ, ಮಹತ್ತರವಾದ ಕಾರ್ಯ ಅಂದರೆ ಪರಮಂ ಕರ್ಮ, ಬಹಳ ಶ್ರೇಷ್ಠವಾದ ಕೆಲಸವನ್ನು, ಹೀಗೆ ಬಕಾಸುರನನ್ನು ಕೊಂದು ಬಂದಿದ್ದಾನೆ ವಿಜಯಶಾಲಿಯಾಗಿ ಭೀಮಸೇನ ಅಂತೇಳಿದರೆ ಇಡೀ ದೇಶಕ್ಕೆ ಬಂದಿದ್ದ 13 ಕಡಿಮೆ ಪಕ್ಷದಲ್ಲಿ 13 ವರ್ಷಗಳಿಂದ ಒಂದೊಂದೇ ಕುಟುಂಬದವರು ಬಲಿಯಾಗ್ತಾ ಇದ್ದರು. ಸೊ ಕಪ್ಪ ಕೊಡೋದು ಅದೆಲ್ಲ ಅದು ಅಲ್ಲದೆ ಒಬ್ಬೊಬ್ಬ ಪುರುಷನನ್ನೇ ಕಳೆದುಕೊಳ್ತಾ ಇದ್ದರು ಅಂತೇಳಿದರೆ ಎಷ್ಟು ದೊಡ್ಡ ಕಂಟಕ ಅಂತ ನೀವು ಆಲೋಚನೆ ಮಾಡಿ. ಅಷ್ಟು ದೊಡ್ಡ ಕಂಟಕವನ್ನು ಭೀಮಸೇನ ತಪ್ಪಿಸಿದ ಅಂತೇಳಿದರೆ ಇನ್ನೂ ಆ ಕಂಟಕ ಇಲ್ಲ. ಸೊ ಹೀಗೆ ಇಂತಹ ಇದಕ್ಕಿಂತ ಅದ್ಭುತ ಕಾರ್ಯ ಆಗಲಿ, ಮಹತ್ತರವಾದ ಕಾರ್ಯ ಆಗಲಿ ಇನ್ನೊಂದು ಸಿಗಲಿಕ್ಕಿಲ್ಲ. ಇಂಥ ಕಾರ್ಯ ಮಾಡಿ ಬಂದಿದ್ದಾನೆ ವಿಜಯಶಾಲಿಯಾಗಿ ಭೀಮಸೇನ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಎಷ್ಟು ಸಂತೋಷ ಅಂದರೆ ಭಾಳಷ್ಟು ಸಂತೋಷ ಆಯಿತು. ಒಂದು ಭೀಮಸೇನ ಮರಳಿ ಬಂದಿದ್ದು ಅದು ಖಂಡಿತ ಮರಳಿ ಬರುವುದೇ, ಅದಲ್ಲದೆ ಇಂಥ ಒಂದು ಕೆಲಸ ಮಾಡಿ ಬಂದಿದ್ದಾನೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗಿದೆ. ಸೊ ತಾಯಿಯೊಂದಿಗೆ ಅವನ ಸಹೋದರರೆಲ್ಲ ತುತುಷುಹು ಅಂತೇಳಿದರೆ ಬಹಳ ಸಂತೋಷಪಟ್ಟರು. ಮಾತ್ರ ಸಮೇತ
ತಾಯಿಯೊಂದಿಗೆ ನೋಡಲಿಕ್ಕೆ ಬಂದಿದ್ದಾರೆ. ಆವಾಗ ಅನು ಅಂತೇಳಿದರೆ ಅವರನ್ನು ಅನುಸರಿಸಿ ಈ ವಿಷಯವನ್ನು ಕೇಳಿ ಎಲ್ಲರೂ ಅಂತೇಳಿದರೆ ಕುತೂಹಲದಿಂದ, ಭಯದಿಂದ, ಭೀತಿಯುತಾಹ ಪುರಸ್ತಾಹ, ಆ ಪುರದ ಜನರು, ಪಕ್ಕದ ಗ್ರಾಮದ ಜನರು ಎಲ್ಲ ಬಂದಿದ್ದಾರೆ. ಯಾಕಂತೇಳಿದ್ರೆ ಎಲ್ಲ ಸರದಿಯಲ್ಲಿ ಎಲ್ಲ ಇದ್ದಾರೆ ಅವರು. ಸೊ ಎಲ್ರಿಗೂ ಆ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿಬಿಟ್ಟಿದೆ. ಆ ಬಕಾಸುರನನ್ನು ಕೊಂದಿದ್ದಾರಂತೆ. ಯಾರು ಕೊಂದದ್ದು ಅವರನ್ನು ನೋಡಬೇಕು, ಬಕಾಸುರ ಸತ್ತದ್ದು ಹೌದಾ ಅಂತ ಅದನ್ನು ನೋಡಬೇಕಂತ ಎಲ್ಲರೂ ಓಡಿ ಬಂದಿದ್ದಾರೆ. ಪಟ್ಟಣಿಗರೆಲ್ಲರೂ ಭೀತಿಗೊಳಗಾಗಿ ಬಂದಿದ್ದಾರೆ. ಶವವನ್ನು ಅಲ್ಲಿಟ್ಟ ಮೇಲೆ ಭೀಮಸೇನ ಸ್ನಾನ ಮಾಡಿ ತೆರಳಿದ ಎಂಬುದು ಮತ್ತೊಂದು ಧರ್ಮಸೂಕ್ಷ್ಮ. ಸ್ಪರ್ಶಾದಿಗಳ ಅನಂತರ ಸ್ನಾನವಿಲ್ಲದೆ ಸರ್ವತಾ ಶುದ್ಧಿಯಿಲ್ಲ ಎಂಬುದನ್ನು ಲೋಕಕ್ಕೆ ಆ ಮೂಲಕ ಸಾರಿದ ಎಂದರ್ಥ. ಬಕವಧೆಯನ್ನು ಮಾಡಿದ ಭೀಮಸೇನ, ಬಕಾಸುರನ ವಧೆಯನ್ನು ಮಾಡಿದ ಭೀಮಸೇನ ಅದರ ಪರಿಯನ್ನು ತಾನು ಹೇಗೆ ವಧೆ ಮಾಡಿದೆ, ಹೇಗೆ ತಾನು ಬಂಡಿಯನ್ನವನ್ನು ಮುಗಿಸಿಬಿಟ್ಟಿದೆ. ಬಂಡಿಯನ್ನು ಉಂಡಿತು ಕೂಸು. ಸೊ ಉಂಡದ್ದು ಮಾತ್ರ ಅಲ್ಲ, ಬಕಾಸುರನನ್ನು ಕೊಂದದ್ದು ಹೇಗೆ, ಸೊ ಅದನ್ನು ಆ ಪರಿಯನ್ನು ಸ್ವತಃ ತಾನೇ ಧರ್ಮರಾಜಾದಿಗಳಿಗೆ ತಿಳಿಸಿದ. ಹಾಗೆ ತಿಳಿಸಿದ ಭೀಮಸೇನ ಮಧ್ವರೂಪದಿಂದ ಅದನ್ನೆಲ್ಲ ಬರವಣಿಗೆಯ ಮೂಲಕವೂ ದಾಖಲಿಸಿದ. ಒಂದು ಅವತಾರದಲ್ಲಿ ಇಂತಹ ಮಹತ್ ಕಾರ್ಯವನ್ನು ಭೀಮಸೇನ ಮಾಡಿದರೆ, ಇನ್ನೊಂದು ಅವತಾರದಲ್ಲಿ ಮಧ್ವಾಚಾರ್ಯರು ಅದನ್ನೆಲ್ಲ ಗ್ರಂಥ ರೂಪದಲ್ಲಿ ಬರೆದಿಟ್ಟು ನಮಗೆ ನೀಡಿದರು ಅನ್ನುವಂಥದ್ದು ಅದ್ಭುತವಾದ ಇನ್ನೊಂದು ವಿಶೇಷ. ಪಟ್ಟಣಿಗರು ಭಯಪಡಲು ಬಕಾಸುರನ ಶವವೇ ಕಾರಣ. ಬಕಾಸುರ ಸತ್ತಿದ್ದಾನೆ ಅನ್ನುವಂಥ ಸುದ್ದಿ ಅವರಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಅಂದರೆ ನಿಜವಾಗಿ ಸತ್ತಿದ್ದಾನೋ ಇಲ್ಲವೋ ಗೊತ್ತಿಲ್ಲ ಅಂತ ಕೈಕಾಲು ನಡುಗುತ್ತಾ ಇದೆ ಅವರಿಗೆ. ಆದ್ದರಿಂದ ಭಯಪಟ್ಟುಕೊಂಡು ಬರ್ತಾ ಇದ್ದಾರೆ. ಊರ ಬಾಗಿಲಲ್ಲಿ ಬೆಳಗಿನ ಜಾವವೇ ಬಕಾಸುರನ ನಿಂತ ಶವ ಕಂಡಾಗ, ಅಂದರೆ ನಿಲ್ಲಿಸಿಟ್ಟಿದ್ರಂತೆ ಆ ಶವವನ್ನು. ಸೊ ನಿಲ್ಲಿಸಿಟ್ಟ ಶವ ಕಂಡಾಗ ಜನರೆಲ್ಲ ಬಕಾಸುರ ಜನರನ್ನು ತಿನ್ನಲಿಕ್ಕೆ ಅಂತೇಳಿ ಊರಿನ ಬಳಿ ಧಾವಿಸಿದ್ದಾನೆ ಅಂತ ತಿಳ್ಕೊಂಡವರು ಇದ್ದಾರೆ. ಅಂತೇಳಿದರೆ ದೂರದಿಂದಲೇ ನೋಡಿ ಕೈಕಾಲು ನಡುಗಿ ಅಯ್ಯಯ್ಯೋ ನಾವು ಹತ್ತಿರ ಬರೋದೇ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿಂದಲೇ ಓಡಿದವರು ಇದ್ದಾರೆ. ಸೊ ಹೀಗೆ ಪಟ್ಟಣಿಗರು ಮಾತ್ರವಲ್ಲದೆ ಭೀಮನ ಅಂತಹ ಅಗಾಧ ಬಲವನ್ನು ಕಂಡು ಉಳಿದ ಪಾಂಡವರಿಗೂ ಭಯ ಹುಟ್ಟಿತು ಎಂಬ ಅರ್ಥವನ್ನು ಕೆಲವರು ಬರೆದಿದ್ದಾರೆ. ಆದರೆ ಪಾಂಡವರಿಗೆ ಭಯ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೊದಲೇ ಕುಂತಿದೇವಿ ಧರ್ಮರಾಜನಿಗೆ ಎಲ್ಲ ಹೇಳಿದ್ದಾಳೆ, ಭೀಮಸೇನ ಎಷ್ಟು ಬಲಿಷ್ಠ ಇದ್ದಾನೆ, ಹೇಗೆ ಭೀಮಸೇನನನ್ನು ಯಾರು ಬಂದರೂ ಕೂಡ ಭೀಮಸೇನನನ್ನು ಕೊಲ್ಲಲಿಕ್ಕೆ ಅಂದರೆ ಯಾರೂ ಆ ತಾಕತ್ತು ಪಡೆದವರು ಇಲ್ಲ ಭೂಮಿ ಮೇಲೆ ಅಂತ ಕುಂತಿದೇವಿ ಸ್ಪಷ್ಟವಾಗಿ ಹೇಳಿದ ಕಾರಣ ಅಲ್ಲಿ ಯಾವುದೇ ಪಾಂಡವರಿಗೆ ಭಯ ಇಲ್ಲ ಅಂತೇಳಿದರೆ ಬರೆಯುವವರಿಗೆ ಬೇರೆ ಅಂದರೆ ಬರೆಯುವುದು ಅಂತ ಬರೀತಾರೆ ಆ ಲೆಕ್ಕ ಬೇರೆ. ಸೊ ಹೀಗಾಗಿ ಅಂತೇಳಿದರೆ ಭಯಪಟ್ಟವರು ಯಾರು ಅಂತೇಳಿದರೆ ಊರಿನವರು, ಪಟ್ಟಣಿಗರು ಮತ್ತು ಪಕ್ಕದ ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ. ಯಾಕಂದರೆ ಸಾರಥಿ ಅಲ್ಲಿ ಸಹ ಬರ್ತದೆ, ಇಡೀ ದೇಶದ ಸಮಸ್ಯೆ ಇದು. ಸೊ ಅಂಥ ಸಮಸ್ಯೆಯನ್ನು ಭೀಮಸೇನ ಬಗೆಹರಿಸಿದ. ಅಲ್ಲಿಗೆ 93ನೇ ಶ್ಲೋಕ ಆಯಿತು. 94ನೇ ಶ್ಲೋಕ ಮುಗಿಸಿಬಿಡುವ ವೇಳೆರೆ. ರಾಕ್ಷಸ ಶರೀರ ಮುರುಪ್ರಭೀತ ಜ್ಞಾತ್ವೈವ ಹೇತುಭಿರಕ್ರಮಶೋಮೃತಂ ಚ ವಿಪ್ರಸ್ಯ ತಸ್ಯ ವಚನಾದಪಿ ಭೀಮಸೇನ ಭಗ್ನಂ ನಿಶಮ್ಯ ಪರಮಂ ತುತುಷುಷ್ಟ ತಸ್ಮೈ. 94ನೇ ಶ್ಲೋಕ. ಆಮೇಲೆ ಮೊದಲೇ ಬಕನ ಬಗ್ಗೆ ಭಯಗ್ರಸ್ತರಾಗಿದ್ದ ಪಟ್ಟಣದಲ್ಲಿದ್ದವರು ದೊಡ್ಡದಾದ ರಾಕ್ಷಸನ ಶರೀರವನ್ನು ನೋಡಿ ಇನ್ನೂ ಹೆಚ್ಚು ಭಯಗ್ರಸ್ತರಾದರು. ಆಮೇಲೆ ಕ್ರಮದಿಂದ ಅಂಗಚಲನ, ಶ್ವಾಸಾಭಾವಾದಿ ಕಾರಣಗಳಿಂದ ಅವನು ಮೃತನಾಗಿದ್ದಾನೆ ಅಂತ ತಿಳಿದುಕೊಂಡು ಭೀಮಸೇನು ಇರುತ್ತಿದ್ದ ಮನೆಯ ಯಜಮಾನನಾದ ಬ್ರಾಹ್ಮಣನ ಮಾತಿನಿಂದಲೂ ಭೀಮಸೇನನಿಂದ ಸ್ವಕೃತನನ್ನಾಗಿ ಕೇಳಿ ಭೀಮಸೇನ ಬಗ್ಗೆ ಅತ್ಯಂತವಾಗಿ ಸಂತೋಷವನ್ನು ಹೊಂದುತ್ತಾರೆ. ದೃಷ್ಟ್ವೈವ ರಾಕ್ಷಸ ಶರೀರಂ ಉರುಪ್ರಭೀತಾಃ ಜ್ಞಾತ್ವೈವ ಹೇತುಭಿಃ ಅತ ಕ್ರಮಶೋಮೃತಂಚ
ವಿಪ್ರಸ್ಯ ತಸ್ಯ ವಚನಾದಪಿ ಭೀಮಸೇನ ಭಗ್ನಂ ನಿಶಮ್ಯ ಪರಮಂ ತುತುತುಶ್ಚ ತಸ್ಮೈ. ದೃಷ್ಟ್ವಾ ಏವ ರಾಕ್ಷಸ ಶರೀರಂ, ರಾಕ್ಷಸನ ಶರೀರವನ್ನು ದೂರದಲ್ಲೇ ನೋಡಿದ್ದಾರೆ. ಕೈಕಾಲು ನಡುಗಿಕೊಂಡೇ ಮುಂದೆ ಬರುವುದಾ ಬೇಡವಾ ಅಂತ ಒಂದು ಹೆಜ್ಜೆ ಮುಂದಿಡ್ತಾರೆ, ಒಂದು ಹೆಜ್ಜೆ ಹಿಂದಿಡ್ತಾರೆ, ಪುನಃ ಒಂದು ಹೆಜ್ಜೆ ಮುಂದಿಡ್ತಾರೆ. ಹೀಗೆ ಏನೋ ಬಂದಿದ್ದಾರೆ. ಉರುಪ್ರಭೀತ, ಪ್ರಭೀತ ಅಂತೇಳಿದರೆ ಪ್ರಕೃಷ್ಟೇನ ಭೀತ ಅಂತೇಳಿದರೆ ಬಹಳ ಹೆದರಿದ್ದಾರೆ ಅಂತ. ಪ್ರಭೀತ, ಪ್ರಭೀತ. ಉರು ದೊಡ್ಡದಾದ ಭಯ. ಯಾರು? ಈ ಬಕಾಸುರನ ಮೇಲೆ. ಇನ್ನೇನು ಹತ್ತಿರ ಹೋದರೆ ಜೀವದಲ್ಲಿದ್ದರೆ ನಮ್ಮನ್ನು ತಿಂದು ಅಲ್ಲೇ ತಿಂದುಬಿಡ್ತಾನಂತ. ಸೊ ಜ್ಞಾತ್ವಾ ಏವ ಹೇತುಬಿಹಿ ಅಂತೇಳಿದರೆ, ಹೌದಾ ಈಗ ನಿಜವಾಗಿ ಸತ್ತಿದ್ದಾನ ಅಂತೇಳಿದರೆ ಅದಕ್ಕೇನು ಮಾಡಿದರು? ದೊಡ್ಡ ದೊಡ್ಡ ಕೋಲು ಹಿಡ್ಕೊಂಡು ಬಂದರು, ಹೊಡೆದ್ರು ಅವನಿಗೆ. ಕೆಲವರು ಕಲ್ಲು ಹಿಡ್ಕೊಂಡು ಹೊಡೆದ್ರು. ಆಮೇಲೆ ಏನು ಕೈಗೆ ಸಿಗ್ತದೋ ತೆಗೆದು ಬಿಸಾಡಿದರು. ಏನು ಮಾಡಿದರೂ ಕೂಡ ಇದೇನು ಅಲ್ಲಾಡುವ ಇದು ಕಾಣುವುದಿಲ್ಲ ಅಂತ ಹೇಳಿಬಿಟ್ಟು, ಸೊ ಏನಾದರೂ ಎಲ್ಲಾದರೂ ಉಸಿರಾಡೋದು ಕಾಣ್ತದ? ಯಾಕಂದರೆ ರಾಕ್ಷಸ ಉಸಿರಾಡುವಂಥದ್ದು ಒಂದು ಅಷ್ಟು ದೂರಕ್ಕೆ 2 ಫರ್ಲಾಂಗಿಗೆ ಕೇಳುವಂಥದ್ದಿತ್ತು. ಕೇಳ್ತದ ಅಂತ ಹೇಳಿದರೆ ಇಲ್ಲವೇ ಇಲ್ಲ, ಉಸಿರು ಇಲ್ಲ, ಅಂದರೆ ಖಂಡಿತ ಸತ್ತಿದ್ದಾನೆ. ಸೊ ಜ್ಞಾತ್ವಾ ಏವ ಹೇತುಬಿಹಿ. ಹೇತುಬಿಹಿ ಅಂತೇಳಿದರೆ ಹೇಗೆ ಕಂಡುಹಿಡಿಯುವುದು ಅವ ಸತ್ತಿದ್ದಾನಂತ. ಸೊ ಕಲ್ಲು ಹೊಡೆದ್ರು, ದೊಡ್ಡ ದೊಡ್ಡ ಬಂಡೆ ಹೊಡೆದ್ರು ತೆಗೆದು, ಆಮೇಲೆ ಕೋಲಿಂದ ಹೊಡೆದ್ರು. ಸೊ ಯಾವ ಕೈಗೆ ಏನು ಸಿಗ್ತದೋ ಎಲ್ಲರಿಂದ ಹೊಡೆದ್ರು ಅಂತೇಳಿ ಬಿಸಾಡಿದರು ಅಂತ. ಹತ್ತಿರ ಹೋಗಲಿಕ್ಕೆ ಹೆದರಿಕೆ. ಸೊ ಅಲ್ಲಿಂದ ಇದ್ದಲ್ಲಿಂದ ಬಿಸಾಡಿದರು. ಅಂದರೆ ಹೊಡೀತು ಅವನಿಗೆ, ಏನಾಗಲಿಲ್ಲ ಅಂತೇಳಿದರೆ ಅಂದರೆ ಹಾಗಾದರೆ ಸತ್ತಿದ್ದಾನೋ ಏನೋ. ಜ್ಞಾತ್ವಾ ಏವ ಅಂದರೆ ಕಂಡು ಹಿಡಿದ್ರು. ಏನಂತ? ಹೇತುಬಿಹಿ. ಹೇತುಬಿಹಿ ಅಂತೇಳಿದರೆ ಈ ವಿವಿಧ ಕಾರಣಗಳ ಮೂಲಕ. ಯಾವುದದು? ಕಲ್ಲು ಹೊಡೆಯುವುದು, ಆಮೇಲೆ ದೊಡ್ಡ ದೊಡ್ಡ ಇದನ್ನು ಬಿಸಾಡುವುದು. ಸೊ ಇದೆಲ್ಲ ಮಾಡಿಬಿಟ್ಟು ಆತ ಕ್ರಮಶೋ ಮೃತಂಚ. ಕ್ರಮಶಃ ಅಂತೇಳಿದರೆ ಒಬ್ಬರೊಬ್ಬರಿಗೆ ಕ್ರಮವಾಗಿ ಅಂತೇಳಿದರೆ ಯಾರೆಲ್ಲ ಕಲ್ಲು ಹೊಡೆದದ್ದನ್ನು ಅಲ್ಲಿಗೆ ತಾಗಿದೆ ಅಂತ ಗೊತ್ತಾದ ಮೇಲೆ, ತಾಗಿಯೂ ಏನು ಅಲ್ಲಿಂದ ಏನು ರಿಯಾಕ್ಷನ್ ಇಲ್ಲ ಅಂತ ಗೊತ್ತಾದ ಮೇಲೆ, ಸತ್ತಿದ್ದಾನೆ, ಹೌದು ಸತ್ತದ್ದು ಖಂಡಿತ ಅಂತ. ಸೊ ಕ್ರಮಶಃ ಅಂದರೆ ಕ್ರಮವಾಗಿ ಒಬ್ಬರೊಬ್ಬರೇ, ಹೌದು ಸತ್ತದ್ದು, ಹೌದು ನಾನು ನೋಡಿದ್ದೇನೆ, ಹೌದು ಖಂಡಿತ ನಾನು ಕಲ್ಲು ಹೊಡೆದು ಟೆಸ್ಟ್ ಮಾಡಿ ಆಯಿತು ಅಂತ ಎಲ್ಲ ಹೇಳಿಬಿಟ್ಟು ಹೀಗೆ ಮೃತಂಚ ಸತ್ತಿದ್ದಾನೆ. ಅದಲ್ಲದೆ ಇನ್ನೇನದು ಅಂತೇಳಿದರೆ ಯಾರಾದರೂ ಸತ್ತದ್ದು ಹೌದು ಕೊಂದದ್ದು ಹೌದು ಅಂತ ಸಾಕ್ಷಿ ಯಾರಾದರೂ ಹೇಳುವವರಿದ್ದಾರೆ ಅಂತ ಹೇಳಿದರೆ, ವಿಪ್ರಸ್ಯ ತಸ್ಯ ವಚನಾತ್. ವಿಪ್ರ ಅಲ್ಲೇ ನಿಂತುಬಿಟ್ಟಿದ್ದಾನೆ. ಯಾರು? ಬ್ರಾಹ್ಮಣ. ಬದುಕಿದೆಯಾ ಬಡ ಜೀವವೇ ಅಂತೇಳಿಬಿಟ್ಟು ಅಂತೇಳಿದರೆ ಸತ್ತೋಗಬೇಕಾಗಿತ್ತು ಎಣಿಸ್ಕೊಳ್ತಿದ್ದಾನೆ. ಅರೇ ದೇವರೇ, ಎಲ್ಲಿಂದ ಕರುಣೆ ನೀವು ತೋರಿಬಿಟ್ರಿ. ಇವತ್ತು ನಾನು ಸತ್ತೋಗಬೇಕಾಗಿತ್ತು. ನಾನು ಸಾಯುವ ಬದಲು ನನ್ನನ್ನು ಯಾರು ಕೊಲ್ಲುವವನಿದ್ನೋ ಅವನೇ ಸತ್ತೋಗಿದ್ದಾನಂತ ಬ್ರಾಹ್ಮಣ ಶ್ರೇಷ್ಠನಿಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಅಪ್ಪ ಏನಪ್ಪ ಅಂತೇಳಿದರೆ 24 ಗಂಟೆಯ ಹಿಂದೆ ಕೈಕಾಲು ನಡುಗುತ್ತಾ ಇತ್ತು, ಬೆವರ್ತಾ ಇತ್ತು ಅಂತೇಳಿದರೆ ಬ್ರಾಹ್ಮಣನಿಗೆ ಇದು ಆಯಿತು, ಜೀವನ ಮುಗೀತು ಅಂತೇಳ್ಕೊಂಡು ಎಲ್ಲ ರೆಡಿ ಮಾಡಿಟ್ಟಿದ್ದ ಸಾಯುವುದು ಅಂತೇಳ್ಕೊಂಡು. ಸೊ 24 ಗಂಟೆ ಒಳಗೆ ಎಲ್ಲ ಚೇಂಜ್ ಆಗಿಬಿಡ್ತು. ಸೊ ಇವನು ಸಾಯಲಿಲ್ಲ, ಯಾರು ಕೊಲ್ಲುವವನಿದ್ದಾನೋ ಅವನೇ ಸತ್ತೋದ ಅಂತೇಳಿದರೆ ಬ್ರಾಹ್ಮಣ ಶ್ರೇಷ್ಠ ಎಷ್ಟು ದೇವರಿಗೆ ನಮಸ್ಕಾರ ಮಾಡಿರ್ಬೋದೋ ಏನೋ. ಸೊ ವಿಪ್ರಸ್ಯ ತಸ್ಯ ವಚನಾತ್. ಸೊ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದ ಆ ಬ್ರಾಹ್ಮಣ ಶ್ರೇಷ್ಠ ಏನಂತ ಎಣಿಸಿದ್ದೀರಿ? ಅದು ಭೀಮಸೇನ ಅಂತೇಳಿದರೆ ಇಡೀ ದೇಶಕ್ಕೆ ನಮಗೆ ಅವರು ದೇವರಿದ್ದಾಗೆ. ಅವರಿಗೆ ಎಷ್ಟು ಬಲ ಇದೆ, ಎಂಥ ಬಲ. ಅವರ ತಾಯಿ ಎಲ್ಲ ನನಗೆ ವಿವರವಾಗಿ ಹೇಳಿದ್ದರು, ಇವರು ತೋರಿಸಿಕೊಟ್ರು. ಹೌದು ಎಂಥ ಬಲ ಇದೆ, ಅದ್ಭುತವಾದ ಬಲಿಷ್ಠರವರು, ಅವರಿಗೆ ಅದ್ಭುತವಾದ ಮಂತ್ರಶಕ್ತಿ ಇದೆ. ಸೊ ಆದ್ದರಿಂದ ಯಾವ ಸಮಯದಲ್ಲಿಯೂ ಸಹ ಅಂಥ ಮಂತ್ರಶಕ್ತಿಯನ್ನು ತನ್ನ ಆತ್ಮರಕ್ಷಣೆಗೋಸ್ಕರ ಉಪಯೋಗಿಸದೇ ಅಂತಹ ಭಾಗವತ ಧರ್ಮ ಶಿರೋಮಣಿ ಭೀಮಸೇನ ಅವರೇ ಕೊಂದದ್ದು. ನೋಡಿ ಅಲ್ಲಿ ಎಷ್ಟು ದೊಡ್ಡ ಶರೀರದವರು ಭೀಮಸೇನ ಅವರೇ ಕೊಂದದ್ದು ಅಂತ ಬ್ರಾಹ್ಮಣ ಶ್ರೇಷ್ಠ ಎಲ್ಲಿಗೂ ತೋರಿಸ್ತಾ ಇದ್ದಾನೆ. ಅದೇ ಭೀಮಸೇನ ಅವರೇ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ್ದು ಅನ್ನುವಂಥದ್ದನ್ನು. ವಿಪ್ರಸ್ಯ ತಸ್ಯ ವಚನಾತ್. ವಿಪ್ರನ ಮಾತನ್ನು ಕೇಳಿ ಏನಂತ? ಭೀಮಸೇನ ಭಗ್ನಂ. ಭೀಮಸೇನನಿಂದ ಭಗ್ನಂ ಕೊಲ್ಲಲ್ಪಟ್ಟಿದ್ದು. ಭಗ್ನ ಅಂದರೆ ಸೀಳಿದ್ದು. ಭಗ್ನ ಅಂತೇಳಿದ್ರೆ ಕನ್ನಡಿಯೆಲ್ಲ ಬಿದ್ದು ಭಗ್ನ ಆಗೋದು ಅಂತೇಳಿದರೆ ಒಡೆದು ಚಂಪಾನ್ ಚೂರಾಗುವಂಥದ್ದು, ಅದಕ್ಕೆ ಹೆಸರು ಭಗ್ನ ಅಂತ. ಸೊ ಭೀಮಸೇನ ಭಗ್ನಂ ಅಂತೇಳಿದರೆ ಭೀಮಸೇನನಿಂದ ಕೊಲ್ಲಲ್ಪಟ್ಟಿದ್ದಾನೆ ಈ ಬಕಾಸುರ ಅಂತ ನಿಶಮ್ಯ ಕೇಳಿ
ಪರಮಂ ತುತುಷುಶ್ಚ, ಕಣ್ಣಾರೆ ಕಂಡು ಕಲ್ಲು ಹೊಡೆದು ಆಮೇಲೆ ಕೋಲಿಂದ ಹೊಡೆದು ಎಲ್ಲ ಟೆಸ್ಟ್ ಕೂಡ ಮಾಡಿ ಆ ಬ್ರಾಹ್ಮಣ ಶ್ರೇಷ್ಠ ಹೇಳಿದ್ದನ್ನು ಕೇಳಿ ಭೀಮಸೇನನ್ನು ಕಣ್ಣಾರೆ ಕಂಡು ಅಂತೇಳಿದರೆ ಖಂಡಿತ ಬಕಾಸುರ ಸತ್ತದ್ದು ಹೌದು ಅಂತ ಕನ್ಫರ್ಮ್ ಮಾಡಿಕೊಂಡು ತುತುಷುಹು ಕೈಕಾಲು ನಡುಗುದು ನಿಂತಿದೆ. ಬಹಳ ಸಂತೋಷಪಟ್ಟರು. ಇಡೀ ಊರಿನ 4-6 ಊರುಗಳ ಎಲ್ಲ ಜನರು ಬಂದಿದ್ದಾರೆ. 1000 ಗಟ್ಟಲೆ ಜನ ಸೇರಿದೆ. ಎಲ್ಲರೂ ಸಂತೋಷನೇ ಸಂತೋಷ. ನಾಳೆಯಿಂದ ಕಳಿಸ್ಲಿಕ್ಕಿಲ್ಲ ಅಂತೇಳಿದರೆ ಯಾರ ಸರದಿಯೆಲ್ಲ ಇತ್ತೋ ಅವರಿಗೆ ಎಷ್ಟು ಖುಷಿಯಾಗಿರ್ಬೋದು ಅಂತ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ ವಿಷಯವನ್ನು ನಿಶಮ್ಯ ಕೇಳಿ ತಿಳಿದು ಟೆಸ್ಟ್ ಮಾಡಿ ಆಮೇಲಿಂದ ಕಣ್ಣಾರೆ ಕಂಡು ಖಂಡಿತ ಸತ್ತದ್ದು ಹೌದು ಅಂತ ಆಮೇಲೆ ತುತುಷುಹು ಸಂತೋಷಪಟ್ಟರು, ಆನಂದ ತುಂದಿಲರಾದರು. ತಸ್ಮೈ ಅಂದರೆ ಆ ಭೀಮಸೇನನಿಗೆ ಎಷ್ಟು ಧನ್ಯವಾದ ಹೇಳಿದರು ಸಾಲದು ಅಂತ ಮನಸ್ಸಿನಲ್ಲಿ ಎಣಿಸಿಕೊಂಡ್ರು. ಸೊ ಈ 94ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತೇಳಿದರೆ, ರಾಕ್ಷಸನ ದೊಡ್ಡ ದೇಹವನ್ನು ಕಾಣುತ್ತಲೇ ದೃಷ್ಟ್ವಾ ಏವ ಬಹಳ ಭೀತರಾದ ಪಟ್ಟಣಿಗರು ಉರುಪ್ರಭೀತಾಹ. ಆಮೇಲೆ ಅನೇಕ ಬಗೆಯ ಪರೀಕ್ಷೆಗಳಂದರೆ ಹೇತುಬಿಹಿ, ಕೆಲವರು ದೊಡ್ಡ ಕೋಲಿಂದ ಹೊಡೆದ್ರು, ಕೆಲವರು ದೊಡ್ಡ ಬಂಡೆಗಳನ್ನು ಬಿಸಾಡಿದರು, ಕಲ್ಲು ಹೊಡೆದ್ರು. ಸೊ ಏನು ಮಾಡಿದರು, ಏನೂ ಹಂದಾಡೋದಿಲ್ಲ ಖಂಡಿತ ಅಂತ ಆಯಿತು. ಸೊ ಬಗೆಯ ಪರೀಕ್ಷೆಗಳಿಂದ ಅವನು ಸತ್ತಿದ್ದಾನ ಅನ್ನುವಂಥದ್ದು ಕ್ರಮವಾಗಿ ಒಬ್ಬೊಬ್ಬರಿಗೆ ಹೌದು ನಾನು ನೋಡಿದೆ, ನಾನು ಟೆಸ್ಟ್ ಮಾಡಿದೆ, ಹೌದು ಆ ಬ್ರಾಹ್ಮಣ ಶ್ರೇಷ್ಠರು ಹೇಳ್ತಾ ಇದ್ದಾರೆ, ಸತ್ಯವನ್ನು ಹೇಳ್ತಾ ಇದ್ದಾರೆ, ಕೊಂದದ್ದು ಭೀಮಸೇನ ಅಂತ ಅವರು ಅಲ್ಲಿ ನಿಂತಿದ್ದಾರೆ ನೋಡಿ, ಅವರು ದೊಡ್ಡ ದೇಹದವರು, ಅವರೇ ಕೊಂದದ್ದು ಅಂತ ಈ ರೀತಿ. ಸೊ ಎಲ್ರಿಗೂ ಇದನ್ನು ಕನ್ಫರ್ಮ್ ಆದಾಗ ಬ್ರಾಹ್ಮಣನ ಮಾತಿಂದ ಭೀಮಸೇನನಿಂದ ಆ ಬಕಾಸುರ ಕೊಲ್ಲಲ್ಪಟ್ಟಿದ್ದಾನೆ ಅಂತ ಅದನ್ನು ಕೇಳಿ ಈ ಎಲ್ಲ ಯಾವುದು ಕಲ್ಲು ಹೊಡೆದು ಎಲ್ಲ ಈ ಪರೀಕ್ಷೆಗಳಿಂದ ಕನ್ಫರ್ಮ್ ಮಾಡಿಕೊಂಡು ಬಹಳ ಸಂತೋಷಪಟ್ಟರು. ಸೊ ಭೀಮನ ಬಗ್ಗೆ ಬಹಳವಾಗಿ ಸಂಭ್ರಮಪಟ್ಟರು. ತಸ್ಮೈ ತುತುಷುಹು, ತಸ್ಮೈ ಅಂದರೆ ಭೀಮಸೇನನಿಗೆ ಆನಂದ ತುಂದಿಲರಾದರು ಅಂತೇಳಿದರೆ ಭೀಮಸೇನನ ಬಗ್ಗೆ, ಭೀಮಸೇನ ಇಂಥ ಒಂದು ದೊಡ್ಡ ಉಪಕಾರ ಮಾಡಿಬಿಟ್ರು, ಎಂಥ ಒಂದು ಹಾಗಾದರೆ ಬಲಿಷ್ಠ, ಎಷ್ಟು ಮಂತ್ರಬಲ ಇದೆ, ಎಷ್ಟು ಜ್ಞಾನ ಇದೆ, ಎಷ್ಟು ಬಲ ಇದೆ ಅಂತೇಳಿದರೆ ನೋಡಲಿಕ್ಕೆ ಹೇಗಿದ್ದಾರೋ ಅಷ್ಟೇ ಬಲ ಇರುವಂತಹ ಮಹಾನ್ ಏನೋದು ವ್ಯಕ್ತಿತ್ವ ಅಂತ ಹೇಳಿಬಿಟ್ಟು ಎಲ್ಲರೂ ಕೈ ಮುಗಿದು ಹೋಗ್ತಾ ಇದ್ದಾರೆ, ನಮ್ಮ ಪಾಲಿಗೆ ಇವರೇ ದೇವರು ಅಂತ ಹೇಳಿಬಿಟ್ಟು ಸಂಭ್ರಮಪಟ್ಟರು. ಎಲ್ಲರೂ ರಾಕ್ಷಸನ ದೇಹವನ್ನು ಕಂಡು ಮೊದಲಿಗೆ ಅಂಜಿ ಹತ್ತಿರ ಕೂಡ ಬರಲಿಕ್ಕೆ ಹೆದರಿದ ಜನರು, ಪಟ್ಟಣದ ಜನ ಕಲ್ಲು ಹೊಡೆಯುವುದು ಮೊದಲಾದ ಪರೀಕ್ಷೆಗಳ ಮೂಲಕ ಈ ಶವನೇ ನಿಶ್ಚಲವಾಗಿದೆ, ಏನು ಹಂದಾಡ್ತಾ ಇಲ್ಲ ಅಂತ ಶವ ಅಂತ ನಿಶ್ಚಯ ಮಾಡಿಕೊಂಡು ಅದಕ್ಕೆ ಕಾರಣ ಭೀಮಸೇನ ಅಲ್ಲಿರುವವರು ಅಂತ ಅದನ್ನು ಆ ಭೀಮಸೇನನನ್ನು ಕಂಡು ಕೃತಜ್ಞ ಏನಂತ ಹೇಳಿದರೆ ಕೃತಜ್ಞತಾ ಭಾವದಿಂದ ಕೃತಾರ್ಥರಾಗಿದ್ದಾರೆ ಎಲ್ಲ ಜನರು ಅಂತೇಳಿದರೆ ಇಂತಹ ಒಂದು ಮಹಾ ವ್ಯಕ್ತಿತ್ವ ನಮಗೆ ಸಿಕ್ಕಿಬಿಟ್ರಲ್ಲ ಒಂದು ಉಪಕಾರ ಮಾಡಲಿಕ್ಕೆ ಅನ್ನುವಂಥದ್ದು ಬ್ರಾಹ್ಮಣನ ಮೂಲಕ ಇದನ್ನೆಲ್ಲ ತಿಳಿದು ಅಂತಹ ಲೋಕಕಂಟಕನನ್ನು ಸಂಹರಿಸಿ ತಮ್ಮನ್ನೆಲ್ಲ ಪಾಲಿಸಿದ ರಕ್ಷಿಸಿದ ಆ ಭೀಮಸೇನನ ಬಗ್ಗೆ ಬಹಳ ಗೌರವ ಭಾವವನ್ನು ತಳೆದರು ಅಂತ ಇದರ ಅರ್ಥ. ಸೊ ಅಲ್ಲಿಗೆ ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.